ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಅದು ಒಂದು ವಿಷಯ ತಿಳಿಸ್ಬೇಕು. ನನ್ನ ಮಗಳು ಭಾವನನ್ ಜಾತಕದಲ್ಲಿ ನೋಡಿ, ನನಗೆ ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಮ ಮನೆಗಳು ಒಳ್ಳೆ ಸೊಸೆ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಈ ಜಾತಕ ನಕ್ಷತ್ರಗಳಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಒಳ್ಳೆ ಕೆಲಸಕ್ಕೆ ದೇವರಿದ್ದಾನೆ ಅಂತ ನಂಬ್ಕೊಂಡು ಮುಂದಿನ ಕಾರ್ಯಗಳನ್ನ ಮುಂದುವರ್ಸೋಣ. ನಾನು ಭಾವನಾ ಹತ್ರ ಮಾತಾಡ್ಬೋದಾ? ನೀವೇನೋ ಮಾತಾಡ್ಬೇಕು ಅಂದ್ರಿ. ಹಾ ಭಾವನಾ, ನಿಮ್ಗೇನಾದ್ರೂ ಹೇಳಬೇಕು ಅಂತ ಇದ್ರೆ ಈಗ ಹೇಳಿ. ಒಳಗೆ ಎಲ್ಲರ ಮುಂದೆ ಸಂಕೋಚ ಆಗಬಾರ್ದು ಅಂತ ಹೊರಗೆ ಕರ್ಕೊಂಬಂದೆ. ಹಾಗಾದ್ರೆ ನಿಮಗೆ ಮಾತಾಡೋದೇನಿಲ್ವಾ? ಇಂಥದ್ದೇ ಅನ್ನೋದೇನಿಲ್ಲ. ನಿಮಗೇನಾದ್ರೂ ಮಾತಾಡಬೇಕು ಅಂದರೆ ದಯವಿಟ್ಟು ಹೇಳಿ. ಅದು ಆಫೀಸಲ್ಲಿ ನಿಮ್ಮನ್ನು ಬಾಸ್ ಆಗಿ ಮಾತಾಡಿಸ್ಬೇಕು ಅಂದಾಗ ಸಂಕೋಚ ಇರಲಿಲ್ಲ. ಆದರೆ ಈಗ ಈ ಸಂಬಂಧ ಮದುವೆ ಅಂತ ಬಂದಾಗ ಅಂದರೆ ನಿಮಗೆ ಈ ಸಂಬಂಧ ಏನಾದರೂ ಸರಿ ಹೋಗ್ತಾ ಇಲ್ವಾ? ಇಲ್ಲ ಇಲ್ಲ, ಹಾಗೇನಿಲ್ಲ ಸರ್. ಸರ್, ಅಲ್ಲ, ಏನಂತ ಕರಿಬೇಕು ಅಂತ. ಜಸ್ಟ್ ಕಾಲ್ ಮೀ ಶ್ರೀಕಾಂತ್. ಓಕೆ ಶ್ರೀಕಾಂತ್ ಸರ್. ಮತ್ತೆ ಸರ್? ಸ್ವಲ್ಪ ಸಮಯ ಬೇಕು, ಸರಿ ಹೋಗುತ್ತೆ. ದಟ್ಸ್ ಓಕೆ. ಅದು ನಿಮಗೊಂದು ವಿಷಯ ಗೊತ್ತಿರಲಿ ಅಂತ, ಇದುವರೆಗೂ ನನ್ನ ನೋಡೋಕ್ಕೆ ಅಂತ ತುಂಬ ಗಂಡುಗಳು ಬಂದು ಹೋಗಿದ್ದಾರೆ. ಆದರೆ ಯಾವ ಸಂಬಂಧನೂ ಒಪ್ಪಿಗೆ ಆಗಿಲ್ಲ. ನನ್ನ ಜಾತಕ ಸಿ ಭಾವನಾ, ಜಾತಕದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಹಾಗಂತ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡವರು ತಪ್ಪು ಅಂತ ನಾನು ಹೇಳಲ್ಲ. ಇದೆಲ್ಲ ಬಿಡಿ. ಈ ಸಂಬಂಧ ನಿಮಗೆ ನಿಜವಾಗ್ಲೂ ಓಕೆನಾ? ಅದು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಕ್ಷಮಿಸಿ ಶ್ರೀಕಾಂತ್. ಆದರೆ ಖುಷಿನ ನೋಡ್ತಾ ಇದ್ರೆ ಅವಳೇ ನನ್ನ ಪ್ರಪಂಚ ಅನ್ಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರೆ. ನನ್ನ ಪ್ರಪಂಚನೂ ಖುಷಿನೇ. ಅವಳಿಗೋಸ್ಕರ ಆದರೂ ನಾವಿಬ್ರು ಒಟ್ಟಿಗೆ ಇರ್ಬೋದಾ? ಅಜ್ಜಿ ಏನ್ ಹೇಳಿದ್ರು ಗೊತ್ತಾ? ಪೂಜಾ ಅಂತ ಹೇಳಿದ್ರು. ಆದ್ರೆ ಯಾವ ಪೂಜಾ ಅಂತ ಹೇಳಿಲ್ಲ. ನೀವ್ ಹೇಳಿ ಆಂಟಿ. ಹೇಳಲೇಬೇಕಾ? ಹಾಗಾದ್ರೆ ಆಂಟಿ ಅಲ್ಲ, ಅಮ್ಮ. ಅಮ್ಮ ಅಮ್ಮ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.